ನಾನೇನೋ ಇಂಗ್ಲಿಷ್ ಅಂದ್ರೆ ನಂತರನೇ ದಷ್ಟಪುಷ್ಟವಾಗಿರೋ ಭಾಷೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಂಗ್ಲಿಷು ಪುಟ್ಕೋಸಿ ಅಂತ ಇವತ್ತೇ ಗೊತ್ತಾಗಿದ್ದು. ಕೊನೆಯಲ್ಲಿ ಏನಂದ್ರೆ ಪುಟ್ಕೋಸಿ ನೋಡ್ದ, ಇದೇ ಇಂಗ್ಲಿಷು, ಇಷ್ಟೇ ಇಂಗ್ಲಿಷ್. ಅರ್ಥ ಆಗ್ಲಿಲ್ಲ. ಈಗ ಹಾಕು, ಹೋಗು, ನೋಡು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಅಕ್ಕ ಏನಂತೆ? ಇಂಟ್ರೆಸ್ಟಿಂಗ್ ಸೀನ್ ನಡಿಬೇಕಾದ್ರೆ ನಿಂದೊಂದು ಸುಮ್ಮನೆ ಇರಕ್ಕ. ಗೋಯಿಂಗ್ ಸೀನು ವೇರಿಂಗ್ ಅಲ್ಲ, ಈಗ ಹಾಕು ಅನ್ನೋದಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತಾರೆ? ಪುಟ್ಟು. ಹೋಗು ಅನ್ನೋದಕ್ಕೆ ಗೋ. ನೋಡು ಅನ್ನೋದಕ್ಕೆ ಏನಂತಾರೆ? ಸಿ. ಎಲ್ಲನೂ ಒಟ್ಟಿಗೆ ಸೇರ್ಸಿದ್ರೆ ಏನಾಗತ್ತೆ? ಪುಟ್ ಗೋ ಸಿ. ನಾನು ಇದನ್ನ ತಮಾಷೆಗಷ್ಟೇ ಹೇಳಿದ್ದು, ಬಟ್ ನಿನ್ ಮನ್ಸಲ್ಲಿ ಕಾನ್ಫಿಡೆನ್ಸ್ ಬರಬೇಕು. ಡೈಲಿ ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಓದು, ಇಂಗ್ಲಿಷ್ ಆರ್ಟಿಕಲ್ ಓದು. ಜೋರಾಗಿ ಓದ್ಬೇಕು, ತಪ್ಪಾದ್ರೂ ಪರವಾಗಿಲ್ಲ. ಯಾಕಂದ್ರೆ ತಪ್ಪಾದಾಗ್ಲೇ ನಾವು ಇಂಗ್ಲಿಷ್ನ ಕಲಿಯೋದಕ್ಕಾಗದು. ಯಾಕಂದ್ರೆ ಇಂಗ್ಲಿಷ್ ಭಾಷೆ ಪುಟ್ ಗೋ ಸಿ. ನಿಮ್ಗೆಲ್ಲ ಅಲ್ಲಿರಿ ಅಂತ ಹೇಳಿದ್ದೆ ತಾನೆ? ಅದ್ಕೆ ನೀವ್ ಹೇಳ್ಕೊಡೋ ರೀತಿ ತುಂಬಾ ಇಷ್ಟ ಆಯ್ತು, ಅದಕ್ಕೆ ಬಂದ್ವಿ. ಅದಕ್ಕೆ ನಿಮ್ಗಿದೆಲ್ಲ ಹೊಸದಲ್ವಾ? ಏನು ಕರೆಂಟ್ ಹೋಗೋದಾ? ಕತ್ಲೆಲ್ಗಿರೋದು. ಒಂಥರ ಹೊಸ್ತೆ. ನಾನು ಹಾಸ್ಟೆಲಲ್ಲಿ ಇದ್ದಾಗ ಅಲ್ಲಿ ಜನರೇಟ್ರು, UPS ಅಂತೆಲ್ಲ ಇರೋದು. ಕರೆಂಟ್ ಇಲ್ಲ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ರಾಣಿ ಏನಂತೆ ಕೇಳ್ದ? ಅದೆಂತದು ಕರೆಂಟ್ ಮಿಷಿನ್ ಕೆಟ್ಟೋಗೈತಂತೆ. ಅದ್ ರಿಪೇರಿ ಮಾಡಕ್ಕೆ ಬೆಳಿಗ್ಗೆ ಆಯ್ತದಂತೆ. ಹಾಗಾದ್ರೆ ಅಲ್ಲಿವರೆಗೂ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂದ್ರೆ ಖುಷಿನ ನಿಮ್ಗೆಲ್ಲ? ಯಾಕೆ? ಅಣ್ಣ ಬರ್ಲಿ ಗೊತ್ತಾಯ್ತದೆ. ನಿಮ್ ಅಣ್ಣ ಬರೋದು ನಾಳೆ ಆಗುತ್ತೆ. ನಿಮ್ ಅಣ್ಣನೇ ಹೇಳಿ ಹೋಗಿದ್ದಾನಲ್ಲ, ನಾನ್ ಬರೋದು 2 ದಿನ ಆಗುತ್ತೆ ಅಂತ. ಅಯ್ಯೋ ಇಲ್ಲ ಅದ್ಗೆ, ಆಗ್ಲೇ ಅಣ್ಣ ಬಂದಿದ್ದಾನಂತೆ. ಅಂಗಡಿ ಹತ್ರ ರೇಷನ್ ಇಳಿಸ್ತಾ ಇದ್ದಾನಂತೆ. 2 ದಿನಕ್ಕೂ ಸಿಗ್ಲಿಲ್ಲ ಅನ್ಕ, 1 ವಾರ ನಾನು ಅಲ್ಲೇ ಇದ್ದು ಹುಡುಕ್ತೀನಿ. ಯಾಕತ್ಗೆ ನಿಮಗ್ ಗೊತ್ತಿಲ್ವಾ? ಇಲ್ಲ. ಅಯ್ಯೋ ಹೌದಾ ಅತ್ಗೆ? ಇನ್ಮೇಲಿಂದ ನೋಡಿ ಅಣ್ಣ ಎಲ್ಲಿ ಹೋದ, ಯಾರ ಜೊತೆ ಹೋದ, ಏನ್ ಮಾತಾಡ್ದ, ಅಂಗಡಿಯಿಂದ ಎಷ್ಟೊತ್ತಿಗೆ ಬಂದ, ಪ್ರತಿಯೊಂದು ನಿಮ್ಗೆ ಕ್ಷಣ ಕ್ಷಣಕ್ಕೂ ಅಪ್ ಟು ಡೇಟ್ ಸಿಗ್ಬೇಕು. ಹಂಗ ಮಾಡ್ತೀನಿ. ಓ ಅಣ್ಣ ಬಂದಲ್ಲ. ಮಾವ ಇಷ್ಟ ಬೇಗ ಬಂದಿದ್ಯಾ? ನಾಳೆ ಬರ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಸಿದ್ಧಾರ್ಥನ ಹುಡ್ಕೋದ್ರಲ್ಲಿ ಪ್ರಯೋಜನ ಇಲ್ಲ. ಪಾರು ಲೈಫಲ್ಲಿ ಸಿದ್ಧಾರ್ಥ್ ಇನ್ಯಾವತ್ತೂ ಬರಲ್ಲ. ಸಿದ್ಧಾರ್ಥ್ ಅವರು ಭಾವನೆಗಳಲ್ಲಿ ಬದುಕೋದಿಲ್ಲ, ಸಂದರ್ಭ ತಕ್ಕಾಗಿ ಬದಲಾಗ್ತಾರೆ. ಸಿದ್ಧಾರ್ಥ್ ಇಸ್ ಅ ಚೀಟರ್, ಮೋಸಗಾರ. ಯಾವುದೇ ಕಾರಣಕ್ಕೂ ಪಾರುಗ್ ಮಾತ್ರ ಈಸಿ ಹೇಳೋಕಿಲ್ಲ. ಅವಳು ಖುಷಿಯಾಗಿರೋ ತರ ನೋಡ್ಕೋಬೇಕು. ಅದು ಪಾರು ಅಂಗಡಿಗೆ ಹೊಸಿ ರೇಷನ್ ಬಂದ್ಬಿಡ್ತು, ಅದಕ್ಕೋಸ್ಕರ ಬಂದ್ಬಿಟ್ಟೆ. ಯಾಕವ್ವ ಕರೆಂಟ್ ಇಲ್ವಾ? ಅದೇನೋ TC ಸುಟ್ಟೈತಂತೆ, ನಾಳೆ ಸರಿ ಹೋಯ್ತು. ಅಯ್ಯೋ ಶಿವನೇ, 2 ದಿನ ನಾವೇ ಇದ್ವಿ, ಪರವಾಗಿಲ್ಲ. ಆದ್ರೆ ಈಗ ಪಾರು ಅವಳಲ್ಲ, ಅವಳಿಗೆ ಈ ಕರೆಂಟ್ ಎಲ್ಲ ಇಲ್ದೆ ಇದ್ದ ಅಭ್ಯಾಸ ಇಲ್ಲ. ಅಣ್ಣ 1 ನಿಮಿಷ ಬಾ. ನಾವು ಒಪ್ಪಿಸ್ತೀವಣ್ಣ. ಅದಕ್ಕೆ ನಾವು ತೋಟಕ್ಕೆ ಹೋಗೋಣವಾ? ಈ ಕರೆಂಟ್ ಇಲ್ದಿರೋ ಟೈಮಲ್ಲಿ ತೋಟಕ್ಕ? ಅಲ್ಲಿ ಬೆಳ್ದಿಂಗ್ಳು ರಾತ್ರಿಲಿ ಕರೆಂಟ್ ಹೋದ್ರೆ ನಮ್ಮ ಹಳ್ಳಿ ಜನಕ್ಕೆ ಹಬ್ಬನೋ ಹಬ್ಬ. ಹೊಲ ತುಂಬಾ ಹಾಲ್ ಚೆಲ್ದಂಗ್ ಬೆಳಕಿರುತ್ತೆ. ಅದಕ್ಕೆ ಬಾ, ಅದಕ್ಕೆ ನಿಂಗೂ ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅದ್ರಲ್ಲೇನಿದೆ ಹೊಸ ಎಕ್ಸ್ಪೀರಿಯನ್ಸು? ಸರಿ, ನನಗೆ ಅರ್ಥ ಆಗ್ತಿಲ್ಲ. ಅಲ್ಲೇ ಅರ್ಥ ಆಗೋದಿದ್ರೆ ನೋಡೋಣ ಬನ್ನಿ. ರಾಣಿ, ಅಲ್ಲಿಗೆ ಏನೇನ್ ಬೇಕು ಎಲ್ಲ ಎತ್ಕೊಳವ, ನಾನು ಕೈಕಾಲು ತಕ ಬರ್ತೀನಿ. ಸರಿ ಅಣ್ಣ. ಚಿಕ್ಕದನಿ ಊರ್ನಾಗೆ ಕರೆಂಟ್ ಇಲ್ಲ, ಅದಕ್ಕೆ ಈಚೆ ಕಡೆ ಸೋಲಾರ್ ದೀಪ ಹಾಕ್ಬಿಟ್ಟು ಬಂದೀವ್ನಿ. ನೀ ದಣಿ ಏನಿಲ್ಲ ಛತ್ರಿ, ಅಲ್ಲ ಕರೆಂಟ್ ಬೇರೆ ಇಲ್ಲ, ತೋಟದ ಮನೆ ಗೆಪ್ತಿ ಬತ್ತ ಹೆಂಗೆ? ಇಲ್ಲ ಕಲ ಛತ್ರಿ, ಹರ್ಷದ್ಗಳಿಗೋಸ್ಕರ
ವರ್ಷಕ್ಕೂ ಕಳ್ಕೊಂಡಾರೆ ಅನ್ಲ. ಅರ್ಥ ಆಯ್ತಿಲ್ಲ ಚಿಕ್ಕದಣಿ. ಆ ಬಿಯರ್ ಫ್ಯಾಕ್ಟ್ರಿ 150 ಎಕರೆ ವಿಚಾರಕ್ಕಲ್ಲ. ಆ ಶಿವು ಕೈಗೆ ಸಿಗ್ದಾನೆ ನಮ್ಮ ಕಣ್ ತಪ್ಪಿಸಿ ಆಟ ಆಡಿಸ್ತವನೆ. ಅದಕ್ಕೆ ಸೈನ್ ಹಾಕ್ಸೋಕ್ಕೆ ಅವ್ನು ಬೆನ್ನಿಂದೆ ಬೀಳೋ ಬದಲು ನಾವೇ ಅವನ ಥರ ಸೈನ್ ಮಾಡಿಬಿಟ್ರೆ ಹೆಂಗೆ ಅಂತ. ಚಿಕ್ಕದಣಿ ಅವನ್ ತಾವು ಮಾಡಿಸಿ ಸೈನ್ ಹಾಕ್ಸ್ಕೋಬೋದು. ತಾಲೂಕು ಆಫೀಸ್ನಾಗೆ ಎಲ್ಲಾರನ್ನೂ ಬುಟ್ಟಿಗೆ ಹಾಕೊಂಡು ಆ ಜಮೀನ ನಿಮ್ಮ ಹೆಸ್ರಿಗೂ ಮಾಡಿಸ್ಕೋಬೋದು. ಆದರೆ ಮುಂದೊಂದು ದಿನ ಗೊತ್ತಾಗ್ಬಿಟ್ಟು ಸಿಕ್ಕಾಕೊಂಬಿಟ್ರೆ ತೊಂದರೆ ಆಗಕ್ಕಿಲ್ವ? ಬುಡ್ಲ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಆಮೇಲೆ ಬರೋ ದೊಣ್ಣೆನ ಬೆಣ್ಣೆ ಥರ ಜಾರಿಸ್ಕೊಂಡು ಹೋದ್ರಾಯ್ತು. ಹಂಗೆ ಹೇಳ್ತೀರಾ? ಹರ್ಷೋ, ಎಷ್ಟು ಸಾರ್ತಿ ಹೇಳಿದ್ದೀನಿ ನಿನಗೆ ಆ ಥರ ಪಡಬೇಡ ಅಂತ. ಒಂದು ಸಣ್ಣ ಎಡವಟ್ಟಾದರೂ ಕಳ್ಕೊಳ್ಳೋದು 1-2 ಎಕರೆ ಅಲ್ಲ, 150 ಎಕರೆ. ನೆನಪಿರಲಿ. ಅಲ್ಲಪ್ಪಯ್ಯ, ನಾಳೆ ಬೆಳಗ್ಗೆ ಅವರು ಯಾವಾರಕ್ಕೆ ಬರ್ತಾರೆ, ಅಷ್ಟರಲ್ಲಿ ನಾವೇನಾರ ಮಾಡಬೇಕಲ್ವೇ? ರಿಜಿಸ್ಟ್ರೇಷನ್ ಆಗೋದಿರಲಿ, ಕಡೆ ಪಕ್ಷ ಸೈನ್ ಆದ್ರೂ ಇರಬೇಕಲ್ವೇ? ನಿನ್ನ ಮಾತು ನಂಬಿಕೊಂಡ್ರೆ ಬೆಳಗಾನ ಹೆತ್ತ ಮಗುನ ನಾಯಿ ಕಚ್ಕೊಂಡು ಹೋಯ್ತು ಅಂದಂಗಾಗುತ್ತೆ. ಫ್ಯಾಕ್ಟ್ರಿ ಕಟ್ಟೋದು ಅಂದರೆ 1-2 ದಿವಸದ ಕೆಲಸ ಅಲ್ಲ ಕಣೋ. ಬರಲಿ ಆ ಬಿಯರ್ ಫ್ಯಾಕ್ಟ್ರಿ ಓನರು, ನಾನು ಮಾತಾಡ್ತೀನಿ. ಅದುವರೆಗೂ ನೀನು ಏನು ಎಡವಟ್ಟು ಮಾಡೋ ಹಾಗಿಲ್ಲ. ಅರ್ಥ ಆಯ್ತಾ? ಸರಿಯಪ್ಪಯ್ಯ.